ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನನ್ನ ದೇಶ ನನ್ನ ಜನ ಪದ್ಯದ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ನನ್ನ ದೇಶ ನನ್ನ ಜನ ಪದ್ಯ. ಈ ಪದ್ಯವನ್ನು ಬರೆದವರು ಚೆನ್ನವೀರ ಕಣವಿಯವರು. ಕೃತಿಕಾರರ ಪರಿಚಯವನ್ನು ನೋಡೋಣ. ಕೃತಿಕಾರರ ಪರಿಚಯ. ಚೆನ್ನವೀರ ಕಣವಿ. ಇವರ ಜನನ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ 1928ರಲ್ಲಿ ಜನಿಸಿದರು. ಇವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ 1928ರಲ್ಲಿ ಜನಿಸಿದರು. ಚೆನ್ನವೀರ ಕಣವಿಯವರು ಕವಿ, ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗ ವಿಭಾಗದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು. ಕಣವಿಯವರು ನಾಡಿನ ಮುಖ್ಯ ಕವಿಗಳಲ್ಲಿ ಒಬ್ಬರು. ಇವರ ಕಾವ್ಯ ಸಂಕಲನಗಳು ಈ ರೀತಿ ಇವೆ: ನಗರದಲ್ಲಿ ನೆರಳು, ಕಾವ್ಯಾಗ್ನಿ, ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ಮಣ್ಣಿನ ಮೆರವಣಿಗೆ, ದೀಪಧಾರಿ, ಹೂವು ಹೊರಳುವುವು ಸೂರ್ಯನ ಕಡೆಗೆ, ಹಕ್ಕಿಪುಕ್ಕ, ಚಿಣ್ಣರ ಲೋಕವ ತೆರೆಯೋಣ ಮುಂತಾದವುಗಳು. ಇವರ ಪ್ರಶಸ್ತಿ ಹಾಗೂ ಪುರಸ್ಕಾರಗಳು ಈ ರೀತಿ ಇವೆ. 1. ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರಕಿದೆ. ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಹಾಗೂ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಸಹ ಇವರಿಗೆ ದೊರೆತಿದೆ. ಅಭ್ಯಾಸ. ಪದಗಳ ಅರ್ಥವನ್ನು ನೋಡೋಣ. ಉಕ್ಕೇರು ಅಂದರೆ ಹೆಚ್ಚಾಗು, ಒಕ್ಕಲು ಅಂದರೆ ಬೇಸಾಯ, ಚಣ ಅಂದರೆ ಕ್ಷಣ, ನೆಲೆ ಅಂದರೆ ವಾಸಸ್ಥಳ, ಆಶ್ರಯ, ಪ್ರಾಣ ಅಂದರೆ ಉಸಿರು, ವರ್ತಮಾನ ಅಂದರೆ ಇಂದಿನ, ಪ್ರಸ್ತುತ. ನಂತರ ಋಣ ಅಂದರೆ ಸಾಲ, ಹಂಗು, ಕಳೆ ಅಂದರೆ ಕಾಂತಿ, ಘನ ಅಂದರೆ ಶ್ರೇಷ್ಠ, ಮಹತ್ವದ್ದು, ಪ್ರಾಚೀನ ಅಂದರೆ ಹಿಂದಿನ, ಭವಿಷ್ಯ ನಾಳಿನ, ಮುಂದಿನ, ಸ್ವಚ್ಛಂದ ಸ್ವತಂತ್ರವಾಗಿರು ಅನ್ನುವಂತಹ ಅರ್ಥ ಬರುತ್ತೆ. ಪ್ರಶ್ನೆಗಳು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಹಾಗೂ ಪ್ರಾಣ ಎಂದು ಭಾವಿಸಿದ್ದಾರೆ. ಜನರನ್ನು ತನ್ನ ಮಾನ ಹಾಗೂ ಪ್ರಾಣ ಎಂದು ಭಾವಿಸಿದ್ದಾರೆ. ಎರಡನೆಯ ಪ್ರಶ್ನೆ: ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಕಣವಿಯವರು ಒಂದೇ ಜನ್ಮದಲ್ಲಿ ತೀರಿಸುವೆನು ಈ ದೇಶದ ಋಣವ ಎಂದು ಹೇಳಿದ್ದಾರೆ. ಮೂರನೆಯ ಪ್ರಶ್ನೆ: ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ? ಉತ್ತರ: ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ. ನೆಕ್ಸ್ಟ್, ನಾಲ್ಕನೆಯ ಪ್ರಶ್ನೆ: ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು? ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಸೂರ್ಯ ಚಂದ್ರ ಚುಕ್ಕಿಗಳಾಗಿವೆ. ನಮ್ಮ ಹಿರಿಯ ಒಕ್ಕಲು ಸೂರ್ಯ ಚಂದ್ರ ಚುಕ್ಕಿಗಳಾಗಿವೆ. ಎರಡನೆಯ ಪ್ರಶ್ನೆ: ಕವಿ ಕಣವಿಯವರು ಸ್ವಚ್ಛಂದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ? ಉತ್ತರ: ಕವಿ ಕಣವಿಯವರು ಹಲವು ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆಯ ಜನರನ್ನು ಸ್ವಚ್ಛಂದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಕಣವಿಯವರು ಹಲವು ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆಯ ಜನರನ್ನು ಸ್ವಚ್ಛಂದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಸರಿನಾ? ನೆಕ್ಸ್ಟ್, ಈಗ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ.
1. ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ? ಉತ್ತರ: ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ. ಜನರನ್ನು ತಂದೆ, ತಾಯಿ, ಅಕ್ಕ, ಅಣ್ಣ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಇತಿಹಾಸವಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ. 2ನೆಯ ಪ್ರಶ್ನೆ: ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು? ಉತ್ತರ: ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ. 3ನೆಯ ಪ್ರಶ್ನೆ: ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ? ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡವಬೇಕು, ಮೂಕರಾಗಿರುವ ಜನರ ಕೈ ಹಿಡಿಯಬೇಕು, ಎದ್ದೇಳಬೇಕು, ಎಲ್ಲರ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ. ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು, ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡಿಪಾಗಿರಬೇಕು ಎಂದಿದ್ದಾರೆ. 2 ಉತ್ತರನೂ ಆಗತ್ತೆ. ಈ ಬ್ರ್ಯಾಕೆಟ್ನಲ್ಲಿರುವ ಉತ್ತರ ಸಹ ಬರಿಬಹುದು ಅಥವಾ ಇಲ್ಲಿರುವಂತಹ ಉತ್ತರ ಸಹ ನೀವು ಬರಿಬಹುದು. ಸರಿನಾ? ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. 1. ನನ್ನ ದೇಶ ನನ್ನ ಜನ. ಪದ್ಯದ ಭಾವವನ್ನು ವಿವರಿಸಿ. ಉತ್ತರ: ಕವಿ ಚೆನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ, ಪ್ರಾಣ, ಘನ ಎನ್ನುತ್ತಾ ಈ ದೇಶದ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸುವೆನು ಎಂದು ತಿಳಿಸಿದ್ದಾರೆ. ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ. ಸೂರ್ಯ, ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲಾಗಿದ್ದಾರೆ. ಈ ಭಾರತದಲ್ಲಿ 100 ಭಾಷೆ, ಭಾವ, ನೀತಿ, ಬಣ್ಣ, ವೇಷ, ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿದೆ ಎಂದು ವರ್ಣಿಸಿದ್ದಾರೆ. ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಳಿನ ಹೊಳೆಯನ್ನು ಹರಸಬೇಕು, ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು, ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು, ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡಿಪಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನ ಪದ್ಯದಲ್ಲಿದೆ. ಇದಿಷ್ಟು ಪ್ರಶ್ನೋತ್ತರಗಳು ಆಯಿತು. ಈಗ ನೋಡೋಣ ಭಾಷಾಭ್ಯಾಸ. ಭಾಷಾಭ್ಯಾಸ: ಇಲ್ಲಿರುವ ಪದಗಳನ್ನು ನಕಲು ಮಾಡಿರಿ. ಕೊಟ್ಟಿರುವಂತಹ ಪದಗಳನ್ನು ಇಲ್ಲಿ ಕೆಳಗಿನ ಲೈನ್ನಲ್ಲಿ ಬರ್ಕೊಂಡು ಹೋಗಬೇಕು. ಸ್ವಚ್ಛಂದ, ಪ್ರಾಚೀನ, ವರ್ತಮಾನ, ಉಕ್ಕೇರು. ನಂತರ ಭವಿಷ್ಯ, ಸಮೃದ್ಧ, ಸಮೃದ್ಧ, ಮೈಕೊಡವಿ, ಎದ್ದೇಳು. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾನ ವಿರುದ್ಧಾರ್ಥಕ ಪದ ಅಪಮಾನ. ಪ್ರಾಚೀನ ನವೀನ. ಹಿರಿಯ ಕಿರಿಯ. ಏರು ತಗ್ಗು. ಈ ಪದ್ಯದಲ್ಲಿ ಬಳಕೆಯಾಗಿರುವ ಈ ಪ್ರಾಸಪದಗಳನ್ನು ಓದಿ ತಿಳಿಯಿರಿ. ಜನ ಘನ, ನೆಲೆ ಕಲೆ, ಚಣ ಗುಣ, ಬೆಳೆ ಕಳೆ, ತೊಳೆ ಹೊಳೆ, ಒಡಲಿಗೆ ಬಾಳಿಗೆ. ಕೆಳಗಿನ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆಗಿರುವ ಬದಲಾವಣೆಗಳನ್ನು ಗಮನಿಸಿ. ಇವುಗಳನ್ನು ತತ್ಸಮ ತದ್ಭವಗಳು ಎಂದು ಕರೆಯುತ್ತಾರೆ. ಋಣ
ಋಣ. ಮುಖ ಮೊಗ. ವರ್ಣ ಬಣ್ಣ. 4 4. ಜನ್ಮ ಜನುಮ. ಚಂದ್ರ ಚಂದಿರ. ಮೂಕ ಮೂಗ. ಕ್ಷಣ ಚಣ. ಸರಿನಾ? ನಂತರ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸರಿನಾ? ಉಕ್ಕೇರಲಿ. ಉಕ್ಕು ಪ್ಲಸ್ ಏರಲಿ. ಉಕ್ಕೇರಲಿ. ಭವಿಷ್ಯದೊಡಲಿಗೆ. ಭವಿಷ್ಯದ ಪ್ಲಸ್ ಒಡಲಿಗೆ. ಎದ್ದೇಳಿ. ಎದ್ದು ಪ್ಲಸ್ ಏಳಿ. ನಂತರ ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿರಿ. 1. ಋಣ. ತಂದೆ ತಾಯಿಯ ಋಣವನ್ನು ಎಂದಿಗೂ ತೀರಿಸಲಾಗುವುದಿಲ್ಲ. ತಂದೆ ತಾಯಿಯ ಋಣವನ್ನು ಎಂದಿಗೂ ತೀರಿಸಲಾಗುವುದಿಲ್ಲ. 2. ಸ್ವಚ್ಛಂದ. ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರುತ್ತವೆ. 3. ಜೀವಕಳೆ. ಹಸಿರು ಮರಗಳು ಗ್ರಾಮದ ಜೀವಕಳೆ. 4. ಸಮೃದ್ಧಿ. ನಮ್ಮ ದೇಶವು ಕೃಷಿ ಮತ್ತು ಕೈಗಾರಿಕೆಯಲ್ಲಿ ಸಮೃದ್ಧಿ ಸಾಧಿಸುತ್ತಿದೆ. 5. ವರ್ತಮಾನ. ವರ್ತಮಾನ ಘಟನೆಗಳನ್ನು ತಿಳಿಯಲು ಪತ್ರಿಕೆ ಓದಬೇಕು. ಕೊನೆಯದು ರು. ಇಲ್ಲಿರುವ ಒಗಟುಗಳನ್ನು ಬಿಡಿಸಿರಿ. ಕಟ್ಟೆಯ ಮೇಲೆ ಕಟ್ಟೆ, ಅದರ ಮೇಲೊಂದು ಕಂಬ, ಕಂಬದ ಮೇಲೆ 2 ದೀಪ, ದೀಪದ ಮೇಲೊಂದು ಕಟ್ಟೆ, ಕಟ್ಟೆಯ ಮೇಲೆ ಹುಲ್ಲು, ಅದೇನೆಂದು ಹೇಳುವಿರಾ? ಮುಖ. ಝುಳು ಝುಳು ಹರಿಯುತ್ತಾ, ಬಳುಕುತ್ತ ಬಾಗುತ್ತ, ಬೀಳುತ್ತ ಏಳುತ್ತಾ ನೆಲವನ್ನು ತೊಯ್ಯುವ, ತಂಪನು ತರುವ, ಹೊನಲಾಗಿರುವ ನಾನು ಯಾರು? ನದಿ. ಕಾಡನ್ನು ಸುತ್ತುತ್ತಾ, ಹುಲ್ಲನ್ನು ಮೇಯುತ್ತಾ, ಹಾಲನ್ನು ನೀಡುತ್ತಾ, ರೈತನ ಹರಸುತ್ತ ನಿಂತವರಾರು? ಆಕಳು. ಈ ಪದ್ಯದ ಸಾರಾಂಶವನ್ನು ನೋಡೋಣ. ನನ್ನ ದೇಶ ನನ್ನ ಜನ ಪದ್ಯದ ಸಾರಾಂಶ. ನಾವೆಲ್ಲರೂ ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ. ಅವರನ್ನು ನನ್ನ ತಂದೆ, ನನ್ನ ತಾಯಿ, ನನ್ನ ಅಣ್ಣ, ನನ್ನ ಅಕ್ಕ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಇದೇ ಬಗೆಯ ಅಭಿಮಾನ ನಾವು ಹುಟ್ಟಿದ ದೇಶದ ಬಗ್ಗೆ ಇರಬೇಕು. ನಾವೆಲ್ಲರೂ ಭಾರತೀಯರು. ಭಾರತ ಮಾತೆಯ ಮಕ್ಕಳು. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಇತಿಹಾಸವಿದೆ. ಆದ ಕಾರಣ ಪ್ರತಿಯೊಬ್ಬರಿಗೂ ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು. ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ. ಕುವೆಂಪುರವರು ದೇಶ ನನ್ನದು, ನಾಡು ನನ್ನದು ಎನ್ನದ ಎದೆ ಸುಡುಗಾಡು ಎನ್ನುತ್ತಾರೆ. ಇಲ್ಲಿ ಕವಿ ಈ ದೇಶವನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ. ನಾವೆಲ್ಲರೂ ಭಾರತೀಯರು, ಭಾರತಾಂಬೆಯ ಮಕ್ಕಳು. ಇದು ನಮ್ಮ ದೇಶ. ಇಲ್ಲಿನ ಜನರೆಲ್ಲರೂ ನನ್ನವರು. ಈ ದೇಶಕ್ಕಾಗಿ ನಾವೆಲ್ಲರೂ ಸಮಯ ಬಂದಾಗ ಬಲಿದಾನ ಮಾಡಲು ಸಿದ್ಧರಾಗಬೇಕು. ಇರುವ ಒಂದು ಜನ್ಮದಲ್ಲಿಯೇ ಈ ನೆಲದ ಋಣವ ನಾವು ತೀರಿಸಬೇಕು ಎಂದು ಕವಿ ಹೇಳಿದ್ದಾರೆ. ಕೆಂಪು ನೆಲದಲ್ಲಿ ಹಸಿರು ಬೆಳೆ ಬೆಳೆದು ಅದರಿಂದ ಬರುವ ಫಲ ನೋಡಿ ರೈತನ ಮುಖದಲ್ಲಿ ಸಂತೋಷ ಕಾಣುತ್ತೇವೆ. ಎಲ್ಲ ಕಡೆ ಸಮೃದ್ಧಿಯ ಹಸಿರು ತುಂಬಿದೆ. ನಮ್ಮ ಜೀವನಕ್ಕೆ ಹಿರಿಯರು ಯಾವ ರೀತಿ ಮಾರ್ಗದರ್ಶಕರೋ ಅದೇ ರೀತಿ ಭೂಮಿಗೆ ಸೂರ್ಯ, ಚಂದ್ರ, ಚುಕ್ಕಿಗಳೇ ಹಿರಿಯರಾಗಿ ಒಕ್ಕಲಿಗರೆನಿಸಿದ್ದಾರೆ. ನೂರಾರು ಭಾಷೆ ಸಂಸ್ಕೃತಿಗಳ ನೆಲೆವೀಡಾದ ಈ ನಾಡಿನಲ್ಲಿ ವೈವಿಧ್ಯಮಯವಾದ ಬಣ್ಣ, ವೇಷ, ಕಲೆಗಳಿವೆ. ನಭದಲ್ಲಿ ಸ್ವಚ್ಛಂದವಾಗಿ ಹಾರುವ ಪಕ್ಷಿಗಳಂತೆ ನಾವೆಲ್ಲರೂ ಇಲ್ಲಿ ಬದುಕಲು ಪುಣ್ಯ ಮಾಡಿದ್ದೇವೆ.
ಹಳೆಯ ಕಾಲದ ಘಟನೆಗಳನ್ನು ತಿಕ್ಕಿ ತೊಳೆದು ಹೋಗಲಾಡಿಸಿ ಪ್ರಸ್ತುತ ವರ್ತಮಾನದಲ್ಲಿ ಬದುಕಿಗಾಗಿ ಬದುಕಲು ಜೀವಕಳೆ ಹೊಂದುತ್ತಾ ನಮ್ಮೆಲ್ಲರ ಜೀವನ ಉಕ್ಕೇರುವ ಹೊಳೆಯಂತೆ ಮುಂಬರುವ ಹೊಳೆಯ ಕಡೆಗೆ ಸಾಗಲಿ ಎಂದಿದ್ದಾರೆ. ಭಾರತೀಯರಾದ ನಾವು ಸಮಯ ಬಂದಾಗ ಮೈ ಕೊಡವಿ ಏಳಬೇಕು, ಆಲಸ್ಯತನ ಬಿಡಬೇಕು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಎಲ್ಲರೂ ನವ ಭಾರತ ನಿರ್ಮಿಸಲು ಕೈ ಜೋಡಿಸಬೇಕು. ಭಾರತೀಯರ ಒಳ್ಳೆಯ ಗುಣ ನಮ್ಮ ಭವ್ಯ ಭಾರತದ ಸಮೃದ್ಧಿಗಾಗಿ ಮುಡುಪಾಗಿರಬೇಕು ಎಂಬ ಆಶಯ ನಮ್ಮೆಲ್ಲರದ್ದಾಗಿರಲಿ ಎಂದು ಕವಿ ಕಣವಿ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಇದಿಷ್ಟು ನನ್ನ ದೇಶ ನನ್ನ ಜನ ಪದ್ಯದ ಸಾರಾಂಶ, ಕವಿ ಪರಿಚಯ, ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.